ನಮಸ್ಕಾರ. ನಮಸ್ಕಾರಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಒಂದು ವಿಶೇಷವಾದ ಸ್ಥಾನವಿದೆ. ನೋಡಿ, ಇತರ ಸಂಸ್ಕೃತಿಗಳಲ್ಲಿ ಹಸ್ತಲಾಘವವನ್ನು ಕೊಡೋದು, ಅಪ್ಪಿಕೊಳ್ಳುವುದೋ, ಈ ರೀತಿ ಅನೇಕ ವಿಧದಲ್ಲಿ ಪರಸ್ಪರರು ತಮ್ಮ ಪ್ರೀತಿ ಸ್ನೇಹವನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಮ್ಮ ಭಾರತೀಯರು ಆ ರೀತಿ ಯಾವ ದೈಹಿಕ ಸಂಪರ್ಕವನ್ನು ಇಟ್ಕೊಳ್ಳದೆ ಪರಸ್ಪರ ದೂರದಿಂದಲೇ ಕೈಗಳನ್ನು ಮುಗಿದು ತಲೆಯನ್ನು ಬಗ್ಗಿಸಿ ನಮಸ್ಕಾರ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ಇತ್ತೀಚಿನ ವರ್ಷಗಳಲ್ಲಿ ಮಹಾಮಾರಿ ಒಂದು ಬಂದಿತ್ತಲ್ಲ, ಆ ಮಹಾಮಾರಿ ಬಂದಾಗ ಕೂಡ ಹಸ್ತಲಾಘವನ್ನು ಕೊಡ್ತಿದ್ದ ಜನರು ಸ್ವಲ್ಪ ಹಿಂದೆ ಮುಂದೆ ನೋಡಿ ದೂರದಿಂದಲೇ ನಮಸ್ಕಾರ ಮಾಡುವ ಭಾರತೀಯ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು. ಒಪ್ಪಿಕೊಳ್ಳೋ ಜನರಂತೂ ಬಹಳ ದೂರದಲ್ಲೇ ತಮ್ಮ ಒಂದು ಕರಗಳನ್ನು ಮುಗಿದು ದೂರ ಇರ್ತಾ ಇದ್ರು. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ನಮಸ್ಕಾರ ಅನ್ನೋದು ಹೃದಯಪೂರ್ವಕವಾದ ಗೌರವವನ್ನು ಸಮರ್ಪಿಸುವುದರ ಜೊತೆಗೆ ಆರೋಗ್ಯಕರವಾದ ಈ ವೈಜ್ಞಾನಿಕವಾದ ಕಾರಣವನ್ನು ಹೊಂದಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಪ್ರತಿದಿನ ಎದ್ದು ಕೂಡಲೇ ಬೆಳಗಾಗೆದ್ದು ದೇವತೆಯರನ್ನು ಆಹ್ವಾನಿಸಿ ಕರಗಳಲ್ಲಿ ಕೂಡಿಸಿಕೊಳ್ಳುವ ಒಂದು ಶ್ಲೋಕದ ಬಗ್ಗೆ ನಾವು ಈ ಹಿಂದೆ ಮಾತಾಡಿದ್ದೀವಿ. ಸದ್ಯದಲ್ಲಿ ಈ ದಿವಸ ಬೆಳಗ್ಗೆ ನಾನು ಎದ್ದು ನಮಸ್ಕಾರ ಮಾಡಿದಾಗ ಬೆಳಗಾಗೆದ್ದು ಮೇಲ್ಗಡೆ ನೋಡಿ ಒಂದ್ಸಲ ಹೇಗೆ ನಮಸ್ಕಾರವನ್ನು ಮಾಡಿದೆ. ಯಾರಿಗೆ ನಮಸ್ಕಾರವನ್ನು ಮಾಡಿದೆ? ನನಗಂತೂ ದೇವರಿದ್ದಾನೆ ಅನ್ನೋದ್ರ ಬಗ್ಗೆ ನಂಬಿಕೆ ಇರಬಹುದು, ಇಲ್ಲದೆ ಇರಬಹುದು. ಅನೇಕರು ದೇವರನ್ನು ನಂಬುವುದಿಲ್ಲ, ಇನ್ನು ಕೆಲವರು ನಂಬುತ್ತಾರೆ. ದೇವರಿದ್ದಾನೆ ಅನ್ನೋದು ಪ್ರಶ್ನೆಗೆ ಉತ್ತರವನ್ನ ಮುಂದಿನ ನಮ್ಮ ಮನದಾಳದ ಮಾತುಗಳಲ್ಲಿ ಹುಡುಕೋಣ. ಸದ್ಯಕ್ಕೆ ನಾನು ಹೇಳ್ತಾ ಇರೋದು, ಬೆಳಗಾಗೆದ್ದು ಕೈ ಮುಗಿದೆ. ಈ ಕೈ ಮುಗಿದು ಕೆಳಗಡೆ ಇಳೋದ್ರೊಳಗೇನೆ ನನ್ನ ಅಂದ್ಕೊಂಡೆ, ಯಾರಿಗೆ ಮುಗಿತಾ ಇದ್ದೀನಿ? ಯಾರಿಗೆ? ಯಾವ ದೇವರಿಗೆ? ವಿಷ್ಣುವಿಗೆ, ಶಿವನಿಗೆ, ಬ್ರಹ್ಮನಿಗೆ ಅಥವಾ ಸ್ತ್ರೀ ಶಕ್ತಿಗೆ ಯಾರಿಗೆ ಮುಗಿತಿದ್ದೀನಿ? ಇಲ್ಲ, ನಾನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಒಂದೇ ಒಂದು ಹೇಳಬೇಕು ಅನ್ಸುತ್ತೆ. ಯಾರಿಗೆ ಮುಗಿತಿದ್ದೀನಿ ಅಂದರೆ, ಈ ಕೈಗಳನ್ನ ಹೀಗೆ ಎತ್ತೋದಕ್ಕೆ ಒಂದಷ್ಟು ಶಕ್ತಿ ಬೇಕಾಗತ್ತೆ. ಆ ಶಕ್ತಿ ಇಲ್ಲದೆ ಇದ್ರೆ ಈ ಕೈಗಳನ್ನ ಈ ಒಂದು ಭಂಗಿಯಿಂದ ಈ ಭಂಗಿಗೆ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಈ ಶಕ್ತಿ ನಮ್ಮಲ್ಲಿ ಉಡುಗು ಹೋದಾಗ ನಮ್ಮ ಕೈಗಳು ಹೀಗೆ ತಿರುಚಿಕೊಂಡು ಬಾಯಿಗಳೆಲ್ಲ ಹೀಗೆ ಸೊಟ್ಟವಾಗಿಬಿಡುತ್ತೆ ಒಂದು ಕಾಲದಲ್ಲಿ. ಆದ್ರಿಂದ ಆ ಕೈಗಳಲ್ಲಿ, ಆ ಮುಖದಲ್ಲಿ ಶಕ್ತಿ ಅನ್ನೋದು ಹೊರಟು ಹೋದಾಗ ಅದು ಸುರುಟುಕೊಂಡು ಬಿಡುತ್ತೆ. ಇವತ್ತು ನನ್ನ ಕೈ ಕೆಳಗಿರ್ತಕ್ಕಂಥದ್ದು ಇಷ್ಟು ಎತ್ತರ ಬಂದು ಎರಡು ಕೈಗಳನ್ನು ಜೋಡಿಸಿ ಹೀಗೆ ಮುಗಿದು ನನ್ನ ಕೃತಜ್ಞತೆಯನ್ನು ಅರ್ಪಿಸಬೇಕಾದ್ರೆ ಯಾರಿಗೆ ಗೊತ್ತಿಲ್ಲ. ಯಾವ ಅಗೋಚರವಾದ ಶಕ್ತಿ ಈ ಕೈಗಳಲ್ಲಿ ಈ ಎತ್ತುವಿಕೆಯ ಶಕ್ತಿಯನ್ನು ಕೊಟ್ಟಿದೆಯೋ ಆ ಅಗೋಚರ ಶಕ್ತಿ ಹೆಸರು ನನಗೆ ಗೊತ್ತಿಲ್ಲ, ಅದಕ್ಕೆ ರೂಪ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ಶಕ್ತಿಯಿಂದ ಮಾತ್ರ ಈ ಕೆಲಸ ಸಾಧ್ಯ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಹಾಗಾಗಿ ಈ ಚೈತನ್ಯ ಅಗೋಚರ ಶಕ್ತಿ ನಿನಗೆ ನಾನು ನಮಸ್ಕರಿಸುತ್ತಿದ್ದೇನೆ. ನನ್ನನ್ನು ನಿನಗೆ ನಾನು ಒಪ್ಪಿಸ್ಕೊಂಡು ಸಮರ್ಪಿಸ್ಕೊಳ್ತಾ ಇದ್ದೇನೆ. ನೀನು ನನಗೆ ಈ ಶಕ್ತಿಯನ್ನು ನಿರಂತರವಾಗಿ ಕೊಟ್ಟು ಕಾಪಾಡು. ನೀನು ಕೊಟ್ಟರೆ ನನಗೆ ಈ ಶಕ್ತಿ, ಇಲ್ಲದಿದ್ದರೆ ನನ್ನ ಕೈಗಳು ನಿಶ್ಶಕ್ತಿ. ಈ ರೀತಿಯಾಗಿ ಇವತ್ತಿನ ಬೆಳಗ್ಗೆ ಎದ್ದಾಗ ನನ್ನ ಮನಸ್ಸಿನಲ್ಲಿ ಯೋಚನೆ ಬಂತು. ಹಾಗಾಗಿ ದೇವರಿದ್ದಾನೋ ದೇವರಿಲ್ವೋ ಅನೇಕರ ಪ್ರಶ್ನೆಗಳು ಅನೇಕ ರೀತಿ ಇದ್ದರೂ ನಿಮ್ಮ ನಾಲಿಗೆಯಿಂದ ಮಾತು ಹೊರಡಲಿಕ್ಕೆ, ನಿಮ್ಮ ಕಣ್ಣುಗಳ ದೃಷ್ಟಿಯನ್ನು ಹೀರಲಿಕ್ಕೆ, ನಿಮ್ಮ ಕಿವಿಗಳು ಶಬ್ದವನ್ನು ಆಲಿಸ್ಲಿಕ್ಕೆ ನಮ್ಮ ಉಪನಿಷತ್ತುಗಳು ಹೇಳಿದೆ, ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯತ್ ವಾಚೋ ಹವಾಚಂ ಸ ಉಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಆದ್ರಿಂದ ಕಣ್ಣುಗಳಿಗೆ ಕಣ್ಣು ಅಂದ್ರೆ ಕಿವಿ ಇದೆ, ಚೆನ್ನಾಗಿದೆ. ಅವನ ಹತ್ರ ಒಂದು ಕಿವಿ ಎಷ್ಟು ಚೆನ್ನಾಗಿದೆ ನೋಡಿ, ಕಿವುಡ ಅಂತ ಸುಳ್ಳು ಹೇಳ್ತಾನ್ರಿ. ಕಿವಿ ನೋಡಿ ಎಷ್ಟು ಲಕ್ಷಣ ಬೇರೆ. ಕಿವಿಯ ಲಕ್ಷಣದಿಂದ ಅವನಿಗೆ ಕೇಳಿಸುವಿಕೆ ಪ್ರಾಪ್ತವಾಗೋದಿಲ್ಲ. ಕಿವಿಯ ಒಳಗಡೆ ಅಂತಸ್ಥವಾದ ಒಂದು ಕಿವಿಯ ಶಕ್ತಿ ಇದೆಯಲ್ಲ, ಅದರಿಂದ ಮಾತ್ರ ಅವನಿಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ನಾಲ್ಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಮಾತು ಬರಲ್ಲ ಅಂತ ಸುಳ್ಳು ಹೇಳ್ತಾನೆ. ನಾಲ್ಗೆಯ ರೂಪ ಅಲ್ಲ, ನಾಲ್ಗೆ ಒಳಗಿರ್ತಕ್ಕಂತಹ ಅಂತರ್ನಾಲಿಗೆ, ಚಕ್ಷುವಿನ ಒಳಗಿರ್ತಕ್ಕಂಥ ಅಂತಶ್ಚಕ್ಷು ಅದಿದೆಯಲ್ಲ, ಆ ಒಂದು ಸತ್ ಅನ್ನುವ ಶಕ್ತಿ ಇದೆಯಲ್ಲ, ಅದು ಇದ್ದಾಗಲೇ ಬಾಹ್ಯ ರೂಪದ ಚಟುವಟಿಕೆ. ಹಾಗಿಲ್ದಿದ್ರೆ ಹೊರಗಿನ ಬೊಂಬೆಗಳನ್ನು ನಾವು ಬೇಕಾದಷ್ಟು ವಸ್ತು ಸಂಗ್ರಹಾಲಯಗಳಲ್ಲಿ ಮಾಡಿಸಿ ನಿಲ್ಲಿಸಿರ್ತಾರೆ, ಹಾಗೆ ನಿಂತಿರ್ತೀಯ ಹೊರತು ಅದರಲ್ಲಿ ಚೈತನ್ಯ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆತ್ಮೀಯರೇ, ಇವತ್ತು ಬೆಳಗಾಗೆದ್ದು ನಾನು ಕರಗಳನ್ನು ಮುಗಿದು ನಮಸ್ಕಾರ ಮಾಡಿದಂತಹ ಧನ್ಯತೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಆ ಒಂದು ಶಕ್ತಿಗೆ ರೂಪವೋ ಆಕಾರವೋ ಹೆಸರೋ ಏನೂ ಗೊತ್ತಿಲ್ಲ. ದೇವರಿದ್ದಾನೆಯೋ ದೇವರಿಲ್ವೋ, ಒಟ್ನಲ್ಲಿ ಆ ಒಂದು ಶಕ್ತಿ ಇದೆ ಅಲ್ವೇ,
ಅದಿರೋವರೆಗೂ ನಮ್ಮ ಆಟ ಅಲ್ವೇ. ಆದ್ರಿಂದ ಆ ಶಕ್ತಿಗೆ ನಾನು ಸಮರ್ಪಣೆ ಮಾಡ್ಕೊಳ್ತಾ, ನನ್ನ ಕೈಗಳಲ್ಲಿ ನನ್ನ ದೇಹದಲ್ಲಿ ನೀನು ಸದಾ ಶಕ್ತಿ ಇರಿಸಿರು ಅಂತ ಕೇಳ್ತಾ ನಾನು ನಮಸ್ಕಾರ ಮಾಡಿದೆ ಅಂತಷ್ಟೇ ಹೇಳಬೇಕಾಗತ್ತೆ. ಹಾಗಾಗಿ ಅಂತಹ ಪವಿತ್ರವಾದ ನಮಸ್ಕಾರ ಮತ್ತೊಂದು ಸಲ ನಿಮಗೆಲ್ಲ ನಾನು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ.